ನೋಡಿ, ಈಗ ಸ್ಪೀಕರ್ ಕಥೆ ಏನಾಗುತ್ತೆ, ಸ್ಪೀಕರ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಜಟಾಪಟಿಗಳಾಗ್ತಾ ಇದೆ, ಉಪ ಸ್ಪೀಕರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಇದೆ. ನೋಡ್ತಾ ಬರೋಣ ನಾವು ಪಾಯಿಂಟ್ ಬೈ ಪಾಯಿಂಟ್. ಇಲ್ಲಿ ನೋಡಿ, ಇಲ್ಲಿ ಸ್ಪೀಕರ್ ಸ್ಥಾನವನ್ನು ಗೆಲ್ಲುವುದಕ್ಕೆ NDA ಬಳಿಯಲ್ಲಿ ಬಹುಮತ ಇದೆ, ಅವರಿಗೆ ಬಹುಮತದ ಸಮಸ್ಯೆ ಇಲ್ಲ. ಆ ಒಂದು ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ನೋಡಿ, ಚುನಾವಣೆ ಗೆಲ್ಲೋದಕ್ಕೆ ಅಭ್ಯರ್ಥಿಗಳು 271 ಮತ ಪಡ್ಕೊಳ್ಬೇಕಾಗತ್ತೆ. ಪ್ರಸ್ತುತ NDA ಬಳಿಯಲ್ಲಿ 293 ಲೋಕಸಭಾ ಮತಗಳು ಇವೆ ಅವರ ಬಳಿಯಲ್ಲಿ. ಇಂಡಿಯಾ ಮೈತ್ರಿ ಬಳಿ 233 ಲೋಕಸಭಾ ಸದಸ್ಯರ ಬಲ ಅವರಿಗೆ ಒಂದು ಕಡೆ ಇದೆ. 543 ಸಂಸದರ ಸಂಖ್ಯೆಯಲ್ಲಿ ಇಷ್ಟಿಷ್ಟು ಸಾಕಾಗತ್ತೆ ಅವರಿಗೆ ಅಂತ 271 ಮತ ಪಡ್ಕೊಂಡ್ರೆ ಸಾಕು, ಅವ್ರಿಗೆ ಬಹುಮತ ಸಿಕ್ಕಂತೆ ಲೆಕ್ಕ ಅಂತ ಒಂದು ವಾದ ಇದೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಬಹಳ ಚೆಕ್ ಮಾಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ಉಪ ಸ್ಪೀಕರ್ ಆದರೂ ಪಡ್ಕೊಳ್ಬೇಕು ಅಂತ ಇಂಡಿಯಾ ಮೈತ್ರಿ ಕೂಡ. ನಮ್ಗೆ ಇವರೇ ಇರಲಿ, ಓಂ ಬಿರ್ಲಾ ಸ್ಪೀಕರ್ ಬೇಕು ಅಂತ NDA ಅವರು ಒಂದು ಕಡೆ ಒದ್ದಾಡ್ತಾ ಇದ್ದಾರೆ. NDAಗೆ ಬಹುಮತ ಇದ್ದರೂ ಕೂಡ ಓಂ ಬಿರ್ಲಾ ಆಯ್ಕೆಗೆ ವಿರೋಧಿ ಅಲೆ ಇದೆ. ಓಂ ಬಿರ್ಲಾ ಬಗ್ಗೆ ಸಂಸದರ ಅಭಿಪ್ರಾಯವೇ ಇಂಡಿಯಾಗೆ ಅಸ್ತ್ರ ಆಗಿದೆ. ಅನೇಕರನ್ನ ಅಮಾನತು ಮಾಡೋದು, ಕಳೆದ ಬಾರಿ ಅಧಿವೇಶನ ನೋಡಿದ್ವಲ್ಲ ನಾವು, ಯಾರಾದರೂ ಪ್ರಶ್ನೆ ಕೇಳಿದ್ರೆ ಸಾಕು ಆಚೆ ಆಚೆ ಆಚೆ, ಹೆಚ್ಚು ಕಡಿಮೆ 143 147 ಅಲ್ಲಿವರೆಗೂ ಹೊರಟೋಗಿತ್ತು. ಅಷ್ಟು MP ಗಳನ್ನು ಆಚೆ ಹಾಕಿಬಿಟ್ಟಿದ್ರು. ಹಾಗಾಗಿ ಇವ್ರ ಬಗ್ಗೆ ಒಂಥರ ಅಸಮಾಧಾನ ಇದೆ ಅಂತ. ಕಳೆದ ಅಧಿಕಾರಾವಧಿಯಲ್ಲಿ 130ಕ್ಕಿಂತ ಹೆಚ್ಚಿನ MP ಗಳನ್ನು ಅಮಾನತು ಮಾಡಿಬಿಟ್ಟಿದ್ರು ಬಿರ್ಲಾ ಅವರು ಅಂತ. ಒಂದೇ ದಿನ 78 ಸಂಸದರ ಅಮಾನತು, ಆಚೆ ಕಳಿಸೋದು ಬೇರೆ, ಅಮಾನತೆ ಮಾಡೋದು ಬೇರೆ. ಮೋದಿ ಸರ್ಕಾರದ ನಿರಂಕುಶ ಆಳ್ವಿಕೆಗೆ ಓಂ ಬಿರ್ಲಾ ಅವರು ಕೂಡ ಸೊಪ್ಪು ಹಾಕ್ಬಿಟ್ಟಿದ್ರು ಅಂತ ವಿಪಕ್ಷಗಳು ಆರೋಪವನ್ನು ಮಾಡ್ತಾ ಇವೆ. ಹಾಗಾಗಿ ಇದೀಗ ಓಂ ಬಿರ್ಲಾ ಅವ್ರನ್ನೇ ಮತ್ತೆ ಕೂಡಿಸ್ಬೇಕಾ ಬೇಡವಾ, ಜೊತೆಗೆ ಯಾವುದೇ ಡಿಬೇಟ್ಗಳೇ ಇಲ್ಲ. ಯಾವುದೋ ಒಂದು ಬಿಲ್ 2 ನಿಮಿಷದಲ್ಲಿ ಒಂದು ಬಿಲ್ ಪಾಸ್, 3 ನಿಮಿಷದಲ್ಲಿ ಒಂದು ಬಿಲ್ ಪಾಸ್, ಇದೆಲ್ಲ ಏನಿದು? ಚರ್ಚೆ ಆಗಬೇಕಲ್ವೇ? ಚರ್ಚೆ ಆಗಲಿ ಅಂತಲೇ ಪಾರ್ಲಿಮೆಂಟ್ ಇರೋದು. ಅದನ್ನೇ ಮಾಡದೆ ಓಂ ಬಿರ್ಲಾ ಅವ್ರು ಎಲ್ಲದಕ್ಕೂ ಜೈ ಜೈ ಅಂತ ಹೇಳಿಬಿಟ್ರೆ ಏನು ಗತಿ? ಮಣಿಪುರ, ಕೃಷಿ ಕಾನೂನು, ಕುಸ್ತಿಪಟುಗಳ ಲೈಂಗಿಕ ದೌರ್ಜನ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಈ ಮಹಾಸ್ವಾಮಿಗಳು. ಅದಾನಿ, ಹಿಂಡನ್ಬರ್ಗ್ ರಿಪೋರ್ಟು, ಬೆಲೆ ಏರಿಕೆ, ಪೆಗಾಸಸ್, ಅಗ್ನಿವೀರ್, ಈ ಚರ್ಚೆಗೆ ಅವಕಾಶವನ್ನೇ ಕೊಡಲಿಲ್ಲ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆ ಮಾಡಿ ಅಂತ ಕೂಡ ಕೇಳಿಕೊಂಡ್ರು ಅದಾನಿ ವಿಚಾರದಲ್ಲಿ. ಅದಕ್ಕೂ ಇವರೇನು ತಲೆ ಸೊಪ್ಪು ಹಾಕಲಿಲ್ಲ. ಇಂಥ ಸ್ಪೀಕರ್ ನಮ್ಗೆ ಯಾಕೆ ಬೇಕು ಅಂತ ಇಂಡಿಯಾದ ವಾದ. ಟಿಟಸ್ಕೊಳ್ಳಿಕ್ಕೆ ಇದೀಗ ಸಂತೋಷ ಎಲ್ಲಿಗೆ ಬಂತು ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಜಟಾಪಟಿ ಅಂತ. ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟ 233 ಲೋಕಸಭಾ ಸಂಸದರನ್ನ ಹೊಂದಿದ ಬಳಿಕ ಈಗ ಒಂದು ರೀತಿಯಾಗಿ ವಿಪಕ್ಷಕ್ಕೂ ಕೂಡ ಬಲ ಬಂದಿದೆ, ಅದೇ ರೀತಿಯಾಗಿ ರೆಕ್ಕೆ ಪುಕ್ಕಗಳು ಬಂದಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಈವರೆಗೆ ನಿರಂಕುಶವಾಗಿ ಹೋಗ್ತಾ ಇದ್ದಂತಹ ಒಂದು ಸರ್ಕಾರಕ್ಕೆ ಅಂಕುಶ ಹಾಕೋದಕ್ಕೆ ಅಂತ ಇದೀಗ ವಿಪಕ್ಷಗಳು ತಯಾರಿಯನ್ನು ಮಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಉಪ ಸ್ಪೀಕರ್ನ ಒಂದು ಸ್ಥಾನ ಬೇಕೇ ಬೇಕು ಅನ್ನುವಂತಹ ಬೇಡಿಕೆಯನ್ನು ಇದೀಗ ನಿರಂತರವಾಗಿ ಇಡಲಾಗ್ತಾ ಇತ್ತು. ನಿನ್ನೆಯಿಂದ 3 ಬಾರಿ ಮಲ್ಲಿಕಾರ್ಜುನ್ ಖರ್ಗೆ, ಅದೇ ರೀತಿಯಾಗಿ ರಾಜನಾಥ್ ಸಿಂಗ್ ಅವರ ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಯಿತು. ಇನ್ನು ರಾಜನಾಥ್ ಸಿಂಗ್ ಅವರ ನಿವಾಸದಲ್ಲೂ ಕೂಡ NDA ಮೈತ್ರಿಕೂಟದ ನಾಯಕರೇನಿದ್ದಾರೆ ಎಲ್ಲ ನಾಯಕರ ಜೊತೆಯಲ್ಲೂ ಕೂಡ ಸಭೆ ನಡೀತು. ಈಗಾಗಲೇ ನಾವು ನೋಡಿದ್ದೇ ಆದರೆ NDA ಮೈತ್ರಿಕೂಟದ ಹತ್ರ ಈಗಾಗಲೇ ಮೆಜಾರಿಟಿ ಇದೆ. ಮೆಜಾರಿಟಿ ಇದ್ದರೂ ಕೂಡ ಚುನಾವಣೆ ನಡೆಸೋದಕ್ಕೆ ಅಂತ ಇದೀಗ ಇಂಡಿಯಾ ಮೈತ್ರಿಕೂಟ ಬೇಡಿಕೆಯನ್ನು ಇಡ್ತಾ ಇದೆ. ಅದೇ ರೀತಿಯಾಗಿ ಚುನಾವಣೆ ನಡೆಸೋದಕ್ಕೆ ಅಂತ ತಮ್ಮ ಅಭ್ಯರ್ಥಿಯನ್ನು ಕೂಡ ಆಯ್ಕೆ ಮಾಡಿ ಆಗಿದೆ. ಇನ್ನು ಪ್ರಮುಖವಾಗಿ ನಾವು ನೋಡಿದ್ದೇ ಆದರೆ BJP ಹತ್ರ ಅಂದರೆ NDA ಮೈತ್ರಿಕೂಟದ ಹತ್ರ ಈಗಾಗಲೇ ಮೆಜಾರಿಟಿ ಇದೆ. ಆದರೆ ಇಂಡಿಯಾ ಮೈತ್ರಿಕೂಟ ಯಾರ್ಯಾರು ಬೇರೆ ಬೇರೆ ಪಕ್ಷದ ನಾಯಕರಿದ್ದಾರೆ, ಪಕ್ಷೇತರ ನಾಯಕರಾಗಿರಬಹುದು, ಅದೇ ರೀತಿಯಾಗಿ NDA ಮೈತ್ರಿಕೂಟದಲ್ಲಿ ಇರುವಂತಹ ಕೆಲವು ನಾಯಕರೇನಿದ್ದಾರೆ ಅವರ ಮನವೊಲಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗುವಂತಹ ಒಂದು ಪ್ಲಾನನ್ನು ಹಾಕ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಇದಕ್ಕೆ ಪ್ರಮುಖ ಕಾರಣ ನಾನು ನೋಡಿದ್ದೇ ಆದರೆ ಓಂ ಬಿರ್ಲಾ ಹಾಗೂ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಏನಿದೆ, BJPಯ ಕೇಂದ್ರ ಸರ್ಕಾರ, ಅದರ ನಿರಂಕುಶವಾದಿತನ ಏನಿದೆ ಅದರ ಮೇಲೆ ಅಂಕುಶ ಹಾಕೋದಕ್ಕೆ ಅಂತ ಒಂದು ಪ್ರಯತ್ನವನ್ನು ಇದೀಗ ವಿಪಕ್ಷ ನಾಯಕರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಮುಖವಾಗಿ ನಾವು ನೋಡಿದ್ದೇ ಆದರೆ ಕಳೆದ 5 ವರ್ಷಗಳಲ್ಲಿ ಓಂ ಬಿರ್ಲಾ ಅವರು ಯಾವ ರೀತಿಯಾಗಿ ಸ್ಪೀಕರ್ ಆದರೂ, ಅದೇ ರೀತಿಯಾಗಿ ಯಾವುದೇ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಮಸೂದೆಗಳು ಬಂದಂತಹ ಸಂದರ್ಭದಲ್ಲಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡದೇ ಇರುವಂಥದ್ದು ಇಲ್ಲಿ ವಿಪಕ್ಷಗಳ ನಾಯಕರಿಗೆ ಪಾಸಿಟಿವ್ ಆಗಿ ಪರಿಣಮಿಸುವಂಥದ್ದು ಹೆಚ್ಚಾಗಿ ಕಂಡುಬರ್ತಾ ಇದೆ. ಅದೇ ರೀತಿಯಾಗಿ NDA ಮೈತ್ರಿಕೂಟದಲ್ಲಿ ಇರುವಂತಹ ನಾಯಕರನ್ನೂ ಕೂಡ ಇದೇ ವಿಷಯ ಹೇಳಿಕೊಂಡು ಅವರನ್ನು ಕೂಡ ಮನವೊಲಿಸುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಕೈ ಹಾಕತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದರಲ್ಲಿ ಇಂಡಿಯಾ ಮೈತ್ರಿಕೂಟ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ 130ಕ್ಕೂ ಹೆಚ್ಚು ಸಂಸದರನ್ನ ಸಂಸತ್ತಿನಿಂದ
ಅಂದ್ರೆ ಏನು ಅಧಿವೇಶನದಿಂದ ಅಮಾನತು ಮಾಡಿರುವಂತಹ ಹೆಗ್ಗಳಿಕೆ Okay. ಕೂಡ ಇದೆ. ಅದೇ ರೀತಿಯಾಗಿ 78 ಜನರನ್ನ ಒಂದೇ ಅಧಿವೇಶನದಿಂದ ಹೊರಗಿಡುವಂತಹ ಕೆಲಸವನ್ನು ಕೂಡ ಓಂ ಬಿರ್ಲಾ ಅವರು ಮಾಡಿದ್ರು. ಇದೇ ವಿಷಯವನ್ನ ಮುಂದೆ ಇಟ್ಕೊಂಡು ಕೆಲವು ನಾಯಕರನ್ನ ಸೆಳೆಯುವಂತಹ ಒಂದು ಪ್ರಯತ್ನವನ್ನ ಇಂಡಿಯಾ ಮೈತ್ರಿಕೂಟ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಕಾದು ನೋಡ್ಬೇಕಾಗುತ್ತೆ ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.